ರೈತರ ಪ್ರತಿಭಟನೆ ಮತ್ತಷ್ಟು ಜೋರಾಗ್ತಾ ಇದೆ. ದೆಹಲಿಯಲ್ಲಿ ಈಗ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಕರ್ನಾಟಕದಿಂದ ಹೋಗಿದ್ದಂತಹ ರೈತರು ಈಗ ಪ್ರತಿಭಟನೆ ಜೋರು ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಪಂಜಾಬ್ ಮತ್ತು ಹರಿಯಾಣ ಜಾಸ್ತಿ ಇದೆ. ಬ್ಯಾರಿಕೇಡ್ ಏರದಂತೆ ತಡೆಯೋಕೆ ಮುಳ್ಳು ತಂತಿಗಳನ್ನು ಅಳವಡಿಸಿದ್ದಾರೆ. ಅಲ್ಲಿ ಬೃಹತ್ ಕಂಟೈನರ್ಗಳನ್ನು ಸ್ಥಳಕ್ಕೆ ಪೊಲೀಸರು ತಂದಿಟ್ಟಿದ್ದಾರೆ. ಮತ್ತೊಂದು ಕಡೆಗೆ ರೈತರ ಜೊತೆಗೆ ಚರ್ಚೆಗೆ ಸಿದ್ಧರಿದ್ದೇವೆ, ಎಲ್ಲ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಮಾತುಕತೆ ನಡೆಸಬೇಕು ಅಂತ ಕೇಂದ್ರ ಕೃಷಿ ಸಚಿವ ಅರ್ಜುನ್ ಮುಂಡಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಹೇಳಿದ ನಂತರವೂ ಕೂಡ ಅಲ್ಲಿ ಪ್ರತಿಭಟನೆಯನ್ನ ಜೋರಾಗಿ ಮಾಡ್ತಾರೆ. ಅವನ್ನೆಲ್ಲ ಬ್ಯಾರಿಕೇಡ್ಗಳನ್ನು ಒಡೆದು ಹಾಕಿ ಮುಂದೆ ಬರೋ ಪ್ರಯತ್ನವನ್ನ ಮಾಡ್ತಾರೆ ಅಂತಂದ್ರೆ ಇದು ಅವ್ರಿಗೇನು ಅದು ಇಷ್ಟ ಇಲ್ಲ ಅನ್ಸುತ್ತೆ. ಚರ್ಚೆ ಗಲಾಟೆ ಮಾಡಬೇಕು ಅನ್ನೋ ಉದ್ದೇಶನೇ ಇದ್ದಂಗೆ ಕಾಣಿಸ್ತಾ ಇದೆ. ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ದೆಹಲಿ ಚಲೋ ಪ್ರತಿಭಟನೆಗೆ ಕೊಟ್ಟಿರುವಂತಹ ರೈತರ ಹೋರಾಟ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಹರಿಯಾಣದಲ್ಲಿ ಈಗಾಗಲೇ ಒಂದು ಹಂತದಲ್ಲಿ ಲಾಠಿ ಚಾರ್ಜ್, ಅಶ್ರುವಾಯು ದಾಳಿ ಜೊತೆಗೆ ಜಲಪಿರಂಗಿಯನ್ನು ಕೂಡ ಬಳಸಿ ರೈತರನ್ನ ಹರಿಯಾಣದ ಗಡಿ ದಾಟದಂತೆ ಎಚ್ಚರಿಕೆಯನ್ನು ವಹಿಸುವಂತ ಕೆಲಸವನ್ನ ಹರಿಯಾಣ ಪೊಲೀಸರು ಮಾಡ್ತಿದ್ದಾರೆ. ಇದ್ರ ಜೊತೆಗೆ ದೆಹಲಿಯ ಗಡಿಗಳಲ್ಲೂ ಕೂಡ ಬಿಗಿ ಭದ್ರತೆಯನ್ನ ಹೆಚ್ಚಿಸುವಂತ ಕೆಲಸ ನಿತ್ಯವೂ ಕೂಡ ಆಗ್ತಾ ಇದೆ. ಸದ್ಯಕ್ಕೆ ನಾವು ಗಾಜಿಪುರ ಗಡಿಯಲ್ಲಿದ್ದೀವಿ. ಉತ್ತರ ಪ್ರದೇಶ ಮತ್ತೆ ದೆಹಲಿಯನ್ನ ಸಂಪರ್ಕಿಸುವಂತಹ ಗಡಿ ಇದಾಗಿರುವಂತದ್ದು. ಇಲ್ಲಿ ಯಾವ ರೀತಿಯಾದಂತಹ ಭದ್ರತೆ ಅಥವಾ ಮುನ್ನೆಚ್ಚರಿಕೆಯ ಕ್ರಮ ಭಾಗವಾಗಿ ತಯಾರಿಗಳು ಆಗಿದಾವೆ ಅನ್ನುವಂಥದ್ದನ್ನ ಕೂಡ ನೀವು ಗಮನಿಸ್ತಾ ಹೋಗಬಹುದು. ಬ್ಯಾರಿಕೇಡ್ಗಳನ್ನ ಸಂಪೂರ್ಣವಾಗಿ ತಯಾರು ಮಾಡಿ ಇಡುವಂತ ಕೆಲಸವನ್ನ ಕೂಡ ಇಲ್ಲಿ ಮಾಡಲಾಗ್ತಾ ಇರುವಂತದ್ದು. ಒಂದು ವೇಳೆ ಏನಾದ್ರೂ ದೊಡ್ಡ ಪ್ರಮಾಣದಲ್ಲಿ ರೈತರು ಉತ್ತರ ಪ್ರದೇಶದಿಂದ ದೆಹಲಿಗೆ ನುಗ್ಗುವಂತ ಪ್ರಯತ್ನವನ್ನ ಮಾಡಿದ್ರೆ ಅವರನ್ನ ತಡೆಯುವಂತಹ ನಿಟ್ಟಿನಲ್ಲಿ ಈ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಮುಖ್ಯವಾಗಿ ರೈತರು ಪಂಜಾಬ್, ಹರಿಯಾಣ ಮತ್ತೆ ಉತ್ತರ ಪ್ರದೇಶದಿಂದ ದೆಹಲಿಯ ಗಡಿಗಳನ್ನ ಪ್ರವೇಶಿಸುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಎಲ್ಲ ಗಡಿಗಳನ್ನ ಸುರಕ್ಷಿತಗೊಳಿಸುವಂತ ನಿಟ್ಟಿನಲ್ಲಿ ಅದು ಟಿಕ್ರಿ ಬಾರ್ಡರ್ ಆಗಿರ್ಬೋದು ಅಥವಾ ಸಿಂಗು ಗಡಿ ಆಗಿರ್ಬೋದು ಅಥವಾ ಗಾಜಿಪುರ ಗಡಿ ಆಗಿರ್ಬೋದು, ಈ ಮೂರು ಗಡಿಗಳನ್ನು ಕೂಡ ಭದ್ರತೆಯನ್ನು ಹೆಚ್ಚು ಮಾಡುವಂತ ಕೆಲಸವನ್ನ ಸದ್ಯಕ್ಕೆ ಮಾಡಲಾಗ್ತಾ ಇದೆ. ನೋಡಬಹುದು ಇಲ್ಲಿ ಬ್ಯಾರಿಕೇಟಿಂಗ್ ವರ್ಕ್ ಹೇಗೆ ನಡೀತಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಒಂದು ಅಥವಾ ಎರಡು ಬ್ಯಾರಿಕೇಡ್ಗಳನ್ನ ಹಾಕಿದ್ರೆ ಟ್ರ್ಯಾಕ್ಟರ್ಗಳ ಮೂಲಕ ಅದನ್ನು ಸುಲಭವಾಗಿ ಒಡೆದು ಹಾಕಿ ಮುಂದಿನ ಹಂತದಲ್ಲಿ ಒಳಗಡೆ ನುಸುಳ್ಳಿಕ್ಕೆ ರೈತರು ಪ್ರಯತ್ನ ಮಾಡಬಹುದು. 2020 ಮತ್ತೆ 2021ರಲ್ಲಿ ನಡೆದಂತಹ ಪ್ರತಿಭಟನೆಯ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತಹ ಬೆಳವಣಿಗೆ ಆಗಿತ್ತು. ಸಿಂಗಲ್ ಲೈನ್ ಬ್ಯಾರಿಕೇಡ್ ಹಾಕದಂತ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಮೂಲಕ ಅದನ್ನು ಈಸಿಯಾಗಿ ಭೇದಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ಹಾಗಾಗಿ ಈ ಬಾರಿ ಎಚ್ಚರಿಕೆಯನ್ನು ವಹಿಸಿರುವಂತಹ ಪೊಲೀಸರು ಬ್ಯಾರಿಕೇಡ್ಗಳ ನಡುವೆ ವೆಲ್ಡಿಂಗ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಇವುಗಳನ್ನ ಸ್ಟ್ರೆಂಥನ್ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು. 2 ಅಥವಾ 3 ಹಂತದಲ್ಲಿ ಬ್ಯಾರಿಕೇಡ್ಗಳನ್ನ ಜೋಡಿಸಿ ರಸ್ತೆಗೆ ಅಡ್ಡಲಾಗಿಟ್ಟು ಆ ಎಲ್ಲಾ ಬ್ಯಾರಿಕೇಡ್ಗಳಿಗೂ ಕೂಡ ವೆಲ್ಡಿಂಗ್ ಅನ್ನ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು. ಯಾಕೆಂದ್ರೆ ಇದು ಮತ್ತಷ್ಟು ಬಲಶಾಲಿ ಆಗುತ್ತೆ. ಟ್ರ್ಯಾಕ್ಟರ್ ನಿಂದ ಗುದ್ದುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಈಸಿಯಾಗಿ ಅದನ್ನ ಭೇದಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ರೀತಿಯಾದಂತಹ ಒಂದು ಉಪಾಯವನ್ನ ಈಗ ಸದ್ಯಕ್ಕೆ ಪೊಲೀಸರು ಕಂಡುಕೊಂಡಿರುವಂತದ್ದು. ಒಂದು ವೇಳೆ ಬ್ಯಾರಿಕೇಡ್ ಅನ್ನ ಹತ್ತಿ ಆ ಕಡೆಗೆ ಜಂಪ್ ಮಾಡುವಂತ ಪ್ರಯತ್ನವನ್ನ ಮಾಡುವಂತದ್ದು ಅಥವಾ ಗಡಿಯನ್ನ ಕ್ರಾಸ್ ಮಾಡುವಂತ ಕೆಲಸವನ್ನ ಏನಾದ್ರೂ ಮಾಡಿದ್ರೆ ಅದು ಕೂಡ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದ್ ರೀತಿ ಶಾರ್ಪ್ ಆಗಿರುವಂತಹ ಬೇಲಿಯನ್ನ ಕೂಡ ಇಲ್ಲಿ ಹಾಕುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ನೀವು ಈ ಒಂದು ಬೇಲಿಯನ್ನ ಹತ್ತಿ ಆ ಕಡೆ ಕ್ರಾಸ್ ಮಾಡ್ಲಿಕ್ಕೂ ಕೂಡ ಒಂದಿಷ್ಟು ಕಷ್ಟ ಆಗಬಹುದು, ಮತ್ತೆ ಒಂದಿಷ್ಟು ಗಾಯಗಳು ಆಗಬಹುದು, ತರಚುವಂತಹ ಬೆಳವಣಿಗೆಗಳು ಕೂಡ ಆಗಬಹುದು. ಹೀಗಾಗಿ ಅದನ್ನ ಕೂಡ ಈಗ ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆಯಾಗಿ ಇಲ್ಲಿ ಮಾಡಿಟ್ಕೊಳ್ಳುವಂತ ಕೆಲಸವನ್ನ ಕೂಡ ಸದ್ಯಕ್ಕೆ ಮಾಡಲಾಗ್ತಾ ಇರುವಂತದ್ದು. ಒಂದು ವೇಳೆ ಬ್ಯಾರಿಕೇಡ್ ಅನ್ನ ಭೇದಿಸಿ ಮುಂದೆ ಬರುವಂತ ಪ್ರಯತ್ನವನ್ನ ಮಾಡಿದ್ರೆ ಇಲ್ಲಿ ನೀವು ನೋಡಬಹುದು ಸಿಮೆಂಟ್ ಬ್ರಿಕ್ಸ್ ಗಳನ್ನ ಕೂಡ ಇಡ್ಲಾಗಿರುವಂತದ್ದು, ಕಾಂಕ್ರೀಟ್ ಬ್ರಿಕ್ಸ್ ಗಳು. ಇವುಗಳನ್ನು ಕೂಡ ಭೇದಿಸಲಿಕ್ಕೆ ಮುಂದಿನ ಹಂತದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ಸುಮಾರು 4 ರಿಂದ 5 ಹಂತದಲ್ಲಿ ಈ ಕಾಂಕ್ರೀಟ್ ಬ್ರಿಕ್ಸ್ ಗಳನ್ನ ಇಲ್ಲಿ ಅಳವಡಿಸುವಂತ ಕೆಲಸವನ್ನ ಮಾಡಲಾಗಿದೆ. ಒಂದ್ ವೇಳೆ ಟ್ರ್ಯಾಕ್ಟರ್ ಮೂಲಕ ನೀವು ಬ್ಯಾರಿಕೇಡ್ ಅನ್ನ ಜೋರಾಗಿ ಗುದ್ದಿದ್ರು ಕೂಡ ಹಿಂದಿರುವಂತಹ ಕಾಂಕ್ರೀಟ್ ಬ್ರಿಕ್ಸ್ ಅದಕ್ಕೆ ಸಪೋರ್ಟ್ ಆಗಿ ನಿಲ್ಲುತ್ತೆ. ಈ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥದ್ದು ಒಂದು ಗ್ಯಾರಂಟಿಯ ಮೇಲೆ ಈ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ಮಾಡಿಕೊಳ್ಳಲಾಗಿರುವಂತದ್ದು. ಇನ್ನು 3ನೇ ಹಂತದ ಭದ್ರತೆಯನ್ನು ನಾವು ನೋಡೋದಾದ್ರೆ ನೀವಿಲ್ಲಿ ನೋಡ್ತಿದ್ದೀರಲ್ಲ, ಇದು ಕಂಟೈನರು, ಬೃಹತ್ ಕಂಟೈನರ್ ಕೂಡ ನೋಡಬಹುದು ನೀವು ಎಷ್ಟು ಉದ್ದವಾಗಿದೆ ಅನ್ನುವಂಥದ್ದನ್ನು ಕೂಡ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಇದನ್ನ ಇಡೀ ರಸ್ತೆಗೆ ಅಡ್ಡಲಾಗಿ ಇಡುವಂತ ಕೆಲಸವನ್ನ ಕೂಡ ಮಾಡುವಂತ ಪ್ರಯತ್ನವನ್ನ ಮುಂದೆ ಮಾಡಲಾಗುತ್ತೆ. ಈಗ ನೀವೇನ್ ನೋಡ್ತಾ ಇದ್ದೀರಿ, ಈಗ ವಾಹನಗಳು ಏನು ಓಡಾಡ್ತಾ ಇದಾವೆ ಇವು ಉತ್ತರ ಪ್ರದೇಶದಿಂದ ದೆಹಲಿ ಕಡೆಗೆ ಹೋಗ್ತಾ ಇರುವಂತ ವಾಹನಗಳು. ಸೊ ಈ ವಾಹನಗಳನ್ನು ಅಂದ್ರೆ ಇಲ್ಲಿ ರೈತರು ಏನಾದ್ರೂ ಒಂದು ವೇಳೆ ಬಂದ್ರೆ ಅವರನ್ನ ತಡೆ ಹಿಡಿಯುವಂತ ನಿಟ್ಟಿನಲ್ಲಿ ಈ ಒಂದು ಕಂಟೈನರ್ ಅನ್ನ ಇಡೀ ರಸ್ತೆಗೆ ಅಡ್ಡಲಾಗಿ ಕೆಲಸವನ್ನ ಮಾಡಲಾಗುತ್ತೆ. ನಾನು ಆಗ್ಲೇ ಹೇಳಿದಂತೆ ಮೊದಲ ಹಂತದಲ್ಲಿ ಬ್ಯಾರಿಕೇಡ್, ಅದಾದ ಮೇಲೆ ಸಿಮೆಂಟ್ ಕಾಂಕ್ರೀಟ್, ಅದಾದ ಮೇಲೆ ಈ ಒಂದು ಹಂತದ ದೊಡ್ಡ ಕಂಟೈನರ್ ಗಳನ್ನ ಕೂಡ ಇಡುವಂತ ಕೆಲಸವನ್ನ ಸದ್ಯಕ್ಕೆ ಮಾಡಲಾಗ್ತಾ ಇರುವಂತದ್ದು. ನಾನು ಮತ್ತೊಂದು ಬದಿಯಲ್ಲಿ ಕೂಡ ತೋರಿಸ್ತೀನಿ ಯಾವ ರೀತಿಯಾದಂತಹ ಚಿತ್ರಣ ಈ ಭಾಗದಲ್ಲಿ ಇದೆ ಅಂತ. ನೋಡಬಹುದು ನೀವು ದೊಡ್ಡ ಟ್ರಕ್ ಗಳನ್ನ ಕೂಡ ಇಲ್ಲಿ ನಿಯೋಜನೆ ಮಾಡುವಂತ ಕೆಲಸವನ್ನ ಸದ್ಯಕ್ಕೆ ಇಲ್ಲಿ ಮಾಡಲಾಗಿರುವಂತದ್ದು. ಇದರ ಉದ್ದೇಶವೂ ಕೂಡ ಏನು ಅಂದ್ರೆ
ಕಂಟೈನರ್ ದಾಟಿ ಮುಂದೆ ಬರುವಂತ ಪ್ರಯತ್ನವನ್ನ ಮಾಡಿದ್ರೆ ದೊಡ್ಡ ದೊಡ್ಡ ಟ್ರಕ್ಗಳನ್ನ ರಸ್ತೆಗೆ ಅಡ್ಡಲಾಗಿ ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಆ ಒಂದು ಹೊತ್ತಲ್ಲಿ ಟ್ರ್ಯಾಕ್ಟರ್ಗಳು ಇದನ್ನ ಭೇದಿಸಲಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥದ್ದು. ಸುಮಾರು 4ರಿಂದ 5 ಹಂತದಲ್ಲಿ ಈ ಒಂದು ತಡೆ ಒಡ್ಡುವಂತ ಎಲ್ಲ ಪ್ರಯತ್ನಗಳನ್ನ ಪೊಲೀಸರು ತಯಾರಿಯಾಗಿ ಇಟ್ಕೊಂಡಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಭಾಗದಲ್ಲಿ ನೀವು ನೋಡ್ತಾ ಹೋಗ್ಬೋದು, ಕ್ರೇನ್ಗಳನ್ನ ಕೂಡ ಸಂಪೂರ್ಣವಾಗಿ ಸಿದ್ಧವಾಗಿಡುವಂತ ಕೆಲಸವನ್ನ ಮಾಡಲಾಗಿದೆ. ಒಂದು ವೇಳೆ ರೈತರು ಹರಿಯಾಣ ಅಥವಾ ಉತ್ತರ ಪ್ರದೇಶದ ಗಡಿಯನ್ನ ದಾಟಿದ್ದಾರೆ ಅನ್ನುವಂತ ಮಾಹಿತಿಗಳು ಬಂದ್ರೆ ದೆಹಲಿ ಗಡಿಯಲ್ಲಿ ಎಚ್ಚರಿಕೆಯನ್ನು ವಹಿಸುವಂಥದ್ದು ಅಥವಾ ಇಮಿಡಿಯೇಟ್ ಕಾರ್ಯಪ್ರವೃತ್ತರಾಗಿ ಇಡೀ ರೋಡ್ಗಳನ್ನ ಬ್ಲಾಕ್ ಮಾಡಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಅವೆಲ್ಲವನ್ನ ಕೂಡ ತಯಾರಿಟ್ಕೊಳ್ಳುವಂತ ಕೆಲಸವನ್ನ ಸದ್ಯಕ್ಕೆ ಗಾಜಿಪುರ ಗಡಿಯಲ್ಲೂ ಕೂಡ ಮಾಡಲಾಗ್ತಾ ಇದೆ. ಇದೇ ರೀತಿಯಾದಂತಹ ಬೆಳವಣಿಗೆಗಳು ನಮಗೆ ಸಿಂಗು ಬಾರ್ಡರ್ ಮತ್ತೆ ಟಿಕ್ರಿ ಬಾರ್ಡರ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ. ಮುಖ್ಯವಾಗಿ ಸಿಂಗು ಬಾರ್ಡರ್ ಅಲ್ಲಿ ಹೆಚ್ಚಿನ ಭದ್ರತೆಯನ್ನು ವಹಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು. ಯಾಕೆಂದ್ರೆ ಪಂಜಾಬ್ ಮತ್ತೆ ಹರಿಯಾಣದಿಂದ ಬರುವಂತಹ ದೊಡ್ಡ ರೈತ ಸಮೂಹ ಸಿಂಗು ಗಡಿಯ ಮೂಲಕ ದೆಹಲಿಯ ಒಳಗೆ ಬರುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಅಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸುವಂತ ಕೆಲಸವನ್ನ ಸದ್ಯಕ್ಕೆ ಮಾಡಲಾಗ್ತಾ ಇರುವಂತದ್ದು. ಸದ್ಯಕ್ಕೀಗ ರೈತರೇನಿದ್ದಾರೆ ಅವರು ಹರಿಯಾಣ ಮತ್ತೆ ಪಂಜಾಬ್ನ ಗಡಿ ಪ್ರದೇಶ ಆಗಿರುವಂತಹ ಶಂಭು ಬಾರ್ಡರ್ ನಲ್ಲಿ ಇರುವಂತದ್ದು. ಅವ್ರನ್ನ ಅಲ್ಲೇ ತಡೆದು ಹಿಡಿಯುವಂತ ಕೆಲಸವನ್ನ ಕೂಡ ಸದ್ಯಕ್ಕೆ ಹರಿಯಾಣ ಪೊಲೀಸರು ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಅವರು ಅಲ್ಲಿಂದ ಕ್ರಾಸ್ ಆಗಿ ಬಂದ್ರೆ ದೆಹಲಿಯ ಒಳಗಡೆ ಬರ್ಲಿಕ್ಕೆ ಹಲವು ಹಂತದ ಭದ್ರತೆಯನ್ನು ಅವರು ಕ್ರಾಸ್ ಮಾಡಬೇಕಾಗುತ್ತೆ. ಹೀಗಾಗಿ ಕಳೆದ ಬಾರಿ ಬಂದಿದ್ರಲ್ಲ ಅಷ್ಟು ಸುಲಭದಲ್ಲಿ ದೆಹಲಿಯ ಗಡಿಯನ್ನ ಈ ಬಾರಿ ತಲುಪಲಿಕ್ಕೆ ಕಷ್ಟ ಸಾಧ್ಯ ಆಗಬಹುದು. ಕ್ಯಾಮರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ದೆಹಲಿ.